ಮತ್ತು ಲೆಫ್ಟಲ್ಲಿ ಹೇಗಿದ್ರಾ? ಇವತ್ತು ನಾವು ಮಾಡ್ತಿರೋದು ತಂದೂರಿ ಪೈನಾಪಲ್. ತಂದೂರಿ ಪೈನಾಪಲ್ ಮಾಡೋದಕ್ಕೆ ಪೈನಾಪಲ್ಲು ಸ್ಲೈಸಸ್ಸು, ಚಿಲ್ಲಿ ಪೌಡರು, ಚಾಟ್ ಮಸಾಲ, ಶುಗರ್, ಸಾಲ್ಟ್, ಸ್ವಲ್ಪ ಧನಿಯಾ ಪೌಡರು, ಲೆಮನ್ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ. ಇವಾಗ ಇದಕ್ಕೆ ಲೆಮನ್ ಇಟ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಏನಾಗಿ ನೋಡ್ತಿದ್ಯಾ? ಇದು ಸಾಲಿಲ್ಲ ಅಂದ್ರೂ ಹನಿನೂ ಹಾಕೋಬೋದು, ಬಟ್ ಹನಿನ ಫ್ರೈ ಮಾಡಿದ್ಮೇಲೆ ಟೇಸ್ಟು ನನಗಷ್ಟು ಚೆನ್ನಾಗಿರಲ್ಲ ಅನ್ನಿಸ್ತಾ ಇದೆ. ಸೊ ಅದಕ್ಕೆ ಇದನ್ನು ಹಿಂಗೆ ಮಿಕ್ಸ್ ಮಾಡ್ಕೋಣ. ಸ್ವಲ್ಪ ಕಡಿಮೆ ಆಯಿತು ಅಂದರೆ ಒಂದು 2 ಸ್ಪೂನಷ್ಟು ನೀರು ಹಾಕ್ಕೊಳ್ಳೋಣ. ಇದಕ್ಕೆ ನೀರು ಕೊಡು. ಸೊ ಇವಾಗ ಇದಕ್ಕೊಂದು 2 ಸ್ಪೂನಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಇದನ್ನು ಇವಾಗ ಫುಲ್ ಪೈನಾಪಲ್ಗೆ ಕೋಟ್ ಮಾಡ್ಕೊಳ್ಳೋಣ. ಇದನ್ನು ಬಟರಲ್ಲಿ ಫ್ರೈ ಮಾಡಬೇಕು. ಸೊ ಪ್ಯಾನ್ ರೆಡಿ ಇದೆ, ಪ್ಯಾನ್ಗೆ ಬಟರ್ ಹಾಕೊಂಡ್ಬಿಡೋಣ. ಇವಾಗ ಇದು ಮ್ಯಾರಿನೇಟ್ ಆಗಿದೆ. ಇದಕ್ಕೆ ಮ್ಯಾರಿನೇಟ್ ಮಾಡಿಲ್ಲ, ಜಸ್ಟ್ ಮಿಕ್ಸ್ ಮಾಡಿದ್ವಿ, ಅದಕ್ಕೆ ಕೋಟ್ ಮಾಡಿದ್ದೀವಿ. ಮ್ಯಾರಿನೇಟ್ ಆಗಿದೆ ಅಂತ. ಹ್ಞೂ ಸರಿ, ನಿನಗೆ ಒಂದು ಮ್ಯಾರಿನೇಟೇ. ಇದು ಕೋಟ್ ಮಾಡಿದ್ದೀವಲ್ಲ, ಇವಾಗ ಇದಕ್ಕೆ ಬಟರ್ ಹಾಕ್ಕೊಳ್ಳೋಣ. ಇದು ಬಟರ್ ಮೆಲ್ಟ್ ಆಗಲಿ. ಬಟರ್ ಹಾಕ್ಕೊಂಡಿದ್ದೀವಿ. ಬಟರ್ ಇನ್ನ ಅಲ್ಲಿ ಚೀಸ್ ಥರ ಇದೆ. ಬಟರು ಚೀಸ್ ಥರ ಇದೆಯಾ? ಚೀಸ್ ಥರ ಅಲ್ಲ, ಇದು ಸ್ವಲ್ಪ ಕುಕ್ ಆಗೋ ಥರ ಆಗೋವರೆಗೂ ಇದನ್ನು ಅಂದರೆ ಬೇಯಿಸ್ಕೊಳ್ಳೋಣ. ಬೆಂದಂಗೆ ಆಗೋವರೆಗೂ. ಯಾಕೋ ತನ್ವಿ ಜೊತೆ ಸೇರ್ಕೊಂಬಿಟ್ಟು ನನಗೂ ಮಾತೇ ಬರ್ತಾಯಿಲ್ಲ. ಸೊ ಇದು ನಾನು ಲೋ ಮೀಡಿಯಮ್ ಫ್ಲೇಮಲ್ಲೇ ಮಾಡ್ತಾಯಿದ್ದೀನಿ. ನಾನು ತೋರಿಸ್ತೀನಿ ಇವಾಗ ನೆಕ್ಸ್ಟ್ ಟರ್ನ್ ಮಾಡಬೇಕಾದ್ರೆ. ಇದು ಮಿಕ್ಕಿರೋ ಮಸಾಲೆಗೆ ಇನ್ನೊಂದು 2 ಪೀಸು. ಅದು ತೋರಿಸಲಿ. ಫ್ಲಿಪ್ ಮಾಡ್ತೀಯಾ? ಬರ್ತಾ ಫ್ಲಿಪ್ ಮಾಡೋಕ್ಕೆ? ಒಂದು ಚಪಾತಿ ಫ್ಲಿಪ್ ಮಾಡೋಕ್ಕೆ ಅಷ್ಟೇ ಬರೋದು. ನೋಡಿ, ಇನ್ನೂ ಕಾಯಿ ಥರನೇ ಇದಲ್ಲ, ಸ್ವಲ್ಪ ಕುಕ್ ಆದಂಗೆ. ಇದಿವಾಗ ರೆಡಿ ಆಗಿದೆ. ಇನ್ನು ಡಿಶ್ ಔಟ್ ಮಾಡಿ ಹೆಂಗಿದೆ ಟೇಸ್ಟು ಅಂತ ಹೇಳ್ತೀನಿ. ಇನ್ನೊಂದು ಕಡೆ ದಾಲ್ಗೆ ಒಗ್ಗರಣೆ ಹಾಕ್ತಾ ಇದ್ದೀನಿ. ಟ್ರೈ ಮಾಡೋ ಟೈಮ್ ಬಿಸಿದೆ. need some. Let's try these. ಹೆಂಗಿದೆ? ಘಾಟ? ಖಾರನಾ? ಚೆನ್ನಾಗಿಲ್ಲ ಹಂಗಾದ್ರೆ. ಸ್ವಲ್ಪ ಖಾರ ಇದೆ. ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತೇಳಿ ನೆಕ್ಸ್ಟ್ ಟೈಮ್ ಕ್ಲೀನಾಗಿ ಟ್ರೈ ಮಾಡೋಣ. ನೆಕ್ಸ್ಟ್ ಟೈಮ್ ಹನಿ ಹಾಕು. ಸರಿ, ಯಾಕಂದರೆ ಇದು ಸ್ವಲ್ಪ ಹುಳಿ ಇದೆ ಬಿಟ್ಟರ್. ಓಕೆ, ಏನಿದೆಯೋ ಅದೇ ರಿವ್ಯೂ. ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ, ಚೆನ್ನಾಗಿದೆ ಅಂದರೆ ಚೆನ್ನಾಗಿ. ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ ಚೆನ್ನಾಗಿ. ಓಕೆ, ಯಾರು ಟ್ರೈ ಮಾಡಬೇಡಿ ರೆಸಿಪಿನ. ಖಾರ ಕಡಿಮೆ ಹಾಕೊಂಡು ಟ್ರೈ ಮಾಡಿ. ಖಾರ ಕಡಿಮೆ ಹಾಕೊಂಡು ಮತ್ತು ಹನಿ ಹಾಕೊಂಡು ಟ್ರೈ ಮಾಡಬೇಕು. ಬಾಯ್.